ನಾಟ್ ಹ್ಯಾಪಿ, ನೀವು ಬೆಳಗ್ಗೆ ಸಂಜೆ ತನಕ ನೀವು ಖುಷಿಯಾಗಿಲ್ಲ, ಹ್ಯಾಪಿ ಆಗಿಲ್ಲ, ಯು ಆರ್ ಫೀಲಿಂಗ್ ಎಕ್ಸಾಸ್ಟೆಡ್, ನೀವಂತರ ನಿಮ್ಮಲ್ಲಿ ನೀವು ಒಂಥರ ನಾಲ್ಕು ಮಧ್ಯೆ ನಿಮ್ದೇ ಲೋಕದಲ್ಲಿದ್ದೀರಾ, ನಿಮ್ಗೆ ಯಾರು ಸವಾಸ ಬೇಡ, ಯು ಆರ್ ನಾಟ್ ಸೋಷಿಯಲೈಸ್, ನಿಮ್ಗೆ ನೀವು ವಿಚಿತ್ರವಾಗಿ ನಿಮ್ದೇ ಲೋಕಲ್ಲಿದ್ರೆ ಈ ಸ್ಟ್ರೆಸ್ ಅನ್ನೋ ಹಾರ್ಮೋನ್ ಕಾರ್ಟಿಸೋಲ್ ರಿಲೀಸ್ ಆಗ್ತಾನೆ ಇರುತ್ತೆ. ಒಂದಕ್ಕೆ 100 ಪಟ್ಟು, 100,000 ಪಟ್ಟು, 1,000 ಲಕ್ಷ ಪಟ್ಟು ಗ್ರೋತ್ ಆಗುತ್ತದು. ಕ್ಯಾನ್ಸರ್ ಮತ್ತೊಂದು ಕಾಯಿಲೆಗಳು ಸುಮ್ಮನೆ ಬರ್ತಾ ಇಲ್ಲ ಹೊರಗಡೆಯಿಂದ. ಇವತ್ತು ಯಾವ ಹಳ್ಳಿಯಲ್ಲಿ ಹೋಗಿ 5 ಜನ ಮನೆಗೆ ಹೋದ್ರೆ ಒಂದ್ ಕ್ಯಾನ್ಸರ್ ಪೇಷಂಟ್ ಸಿಗ್ತಾರೆ. ಯಾವ ಹಳ್ಳಿಗೆ ಹೋಗ್ಲಿ 5 ಜನ ಮಲ್ಲಿ 2 ಮಂದಿ ಗ್ಯಾರಂಟಿ ಡಯಾಬಿಟಿಕ್ ಸಿಗ್ತಾರೆ. ಎವ್ರಿ 5% ಇಬ್ರು ಡಯಾಬಿಟಿಕ್ ಇರ್ತಾರೆ, ಇಲ್ಲ ಒಬ್ಬ BP ಪೇಷಂಟ್ ಇರ್ತಾರೆ. ಒಬ್ಬರಿಗೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ. ಹಳ್ಳಿಯಿಂದ ದಿಲ್ಲಿ ತನಕ ಯಾವುದೇ ಊರಿಗೆ ಹೋಗಿ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಯಾಕೆ? ಬ್ಲಡ್ ಕ್ಯಾನ್ಸರ್ ಅಂತೆ, ಆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಇದು ನಮ್ದು ಥೈರಾಯ್ಡ್ ಕ್ಯಾನ್ಸರ್, ಬಾಲ್ ಬ್ಲಾಡರ್ ಅಲ್ಲಿ ಏನೋ ಕ್ಯಾನ್ಸರ್ ಅಂತೆ, ಇನ್ನೊಂದೇನೋ ಪ್ಯಾಂಕ್ರಿಯಾಟಿಕ್ ಏನೋ ಕ್ಯಾನ್ಸರ್ ಅಂತೆ, ಕೋಲನ್ ಅಲ್ಲಿ ಕಕ್ಕ ಮಾಡೋ ಜಾಗದಲ್ಲಿ ಕ್ಯಾನ್ಸರ್ ಅಂತೆ, ಏನೇನೋ ಕ್ಯಾನ್ಸರ್ಗಳು. ಯಾಕೆ ಬಂತು? ಯಾರ ಮನೆಯಾಗ ಊಟ ಮಾಡಿ ಬಂತ ಅದು? ಇಲ್ಲ, ನಮ್ ಬಾಡಿಗೆ ಬೇಕಾಗಿರುವಂತ ಎಸೆನ್ಷಿಯಲ್ ಹಾರ್ಮೋನ್ಸ್ ತಯಾರಿ ಬಿಡ್ಲಿಲ್ಲ ನಾವು. ನಮ್ದೇ ಏನೋ ಪ್ರಪಂಚದಲ್ಲಿ ಇದ್ವಿ. ಕಾರ್ಟಿಸೋಲ್ ಪ್ರೊಡಕ್ಷನ್ ಆಗ್ತಾನೆ ಇತ್ತು, ಕ್ಯಾನ್ಸರ್ ಕಾಸಿಂಗ್ ಹಾರ್ಮೋನ್ಸ್. ಅದು ಏನ್ ಬೇಕಾದ್ರೆ ಕ್ಯಾನ್ಸರ್ ತಗೊಂಡ್ಬಂದು. ಅರ್ಥ ಆಗ್ತಿದ್ಯಾ? ಹಂಗಾರೆ ಇವುಗಳನ್ನ ರಿಲೀಸ್ ಮಾಡ್ಕೋಬೇಕು ಅಂದ್ರೆ ಯಾರ ಜವಾಬ್ದಾರಿ? ನಿಮ್ಮ ಬಾಡಿನ ಕೇರ್ ಮಾಡೋದು ಯಾವ ಜವಾಬ್ದಾರಿ? 24 hours ಅಲ್ಲಿ 1 hour ನಿಮ್ಮ